As the auspicious day of Sri Ram Navami approaches, temples across the city are gearing up for grand celebrations. Devotees are making all kinds of preparations at Sri Sai Baba Temple near Old Court Circle, as well as at ISKCON, Sri Venkateshwara, Sri Shani Devar and Sri Vishwanath temples. The festival marks as Navami of the Shukla Pasha of Chaitra month and is celebrated with deep devotion. Preparations include cleaning the temples, decorating the place of worship, reciting the Ramayana, singing bhajans, performing special pujas and offering Panaka Kosambari. On this day, devotees observe a fast from morning and perform special pujas in the afternoon at the exact birth time of Lord Rama. They also chant the Rama Raksha Stotra, perform Aarti and visit nearby Ram temples to participate in special decorations and bhajans. Charity is considered very auspicious during Sri Ram Navami, and devotees donate food or drinks to become pious and earn spiritual merit. There is also a belief that reciting the Ramayana on this day brings happiness and peace to the home. At the Sri Sai Baba Temple, many programs have been organized, including Kakadharati, special pujas, Kankairya and Anna Samparni. To hear more about the preparations and significance of the festival, let's hear from the trustees themselves, Suma Malgi and Suraj Singh Thakur. So, ಎಲ್ಲರೂ ತಾವು ಬರಬೇಕು ಯಾಕಂದ್ರೆ ವಿವಿಧ ಕಾರ್ಯಕ್ರಮಗಳು ಇವೆ. ಯಾಕಂದ್ರೆ ಮಾರ್ನಿಂಗ್ 5 ಗಂಟೆಯಿಂದ ರಾತ್ರಿ 12 ಗಂಟೆ ಮಟನೂ ಕಾರ್ಯಕ್ರಮ ಇದೆ. ಮುಂಜಾನೆ 5 ಗಂಟೆ ನಿಮ್ಗೆ ಕಾಕಡ ಆರತಿ ಸಿಗುತ್ತೆ. ಆಮೇಲೆ ನಿಮಗೆ ರಾಮನ ತೊಟ್ಟಲಲ್ಲಿ ಹಾಕ್ತೀವಿ. ಅದಾದಮೇಲೆ ಧೂಪ ಆರತಿ ಇರುತ್ತೆ, ನಗರ ಸಂಕೀರ್ತನ ಇರುತ್ತೆ. ಆಮೇಲೆ ನಿಮಗೆ ಪ್ರಸಾದವನ್ನು ಮಿನಿಮಮ್ ಒಂದು 12,000 ಮಂದಿ ಒಂದು ಕುಡಿಯೋದು ಒಂದು ಲಕ್ಷ್ಯ ಇದೆ. ಆಮೇಲೆ ಎಲ್ಲಾನು ಸಿದ್ಧತೆ ರೆಡಿ ಇದೆ, ಎಲ್ಲರೂ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತೀನಿ. ಆಮೇಲೆ ಸಂಜೆಗೆ ನಿಮಗೆ ರಥೋತ್ಸವ ಸಿಗುತ್ತೆ. ರಥೋತ್ಸವ ಉದ್ಘಾಟನೆ ಗಣ್ಯ ವ್ಯಕ್ತಿಗಳನ್ನು ಬರ್ತಿದ್ದಾರೆ. ಸೊ ತಾವು ಎಲ್ಲರೂ ಬಂದು ಕೈ ಜೋಡಿಸ್ಬೇಕಂತೇಳಿ ಹೇಳಿಸ್ಕೊತೀನಿ. ಆಮೇಲೆ ಹಾಗಾಗಿ ನಮ್ಮಲ್ಲಿ ಗಂಗಾ ಆರತಿ ಆಯಿತು, ಮೊನ್ನೆ ಆಯಿತು. ಆದರೂ ನಿಮ್ಗೆ ಭಾಳ ಸಕ್ಸಸ್ ಆಯಿತು ಅಂತಂದ್ರೆ ಭಾಳ ಮಂದಿ ಖುಷಿ ಆಯಿತು. ಅಂದರೆ ಎಲ್ಲೇ ಅಯೋಧ್ಯೆಯಲ್ಲಿ ಹೆಂಗೆ ನಡೀತದೆ ಸೇಮ್ ಅದೇ ಥರ ನಾವು ಗಂಗಾರತಿಯನ್ನು ಮಾಡಿ ನಮಗೂ ಭಾಳ ಖುಷಿ ಆಯಿತು. ಫಸ್ಟ್ ಟೈಮ್ ಶಿರ್ಡಿದಲ್ಲಿ ಶಿರ್ಡಿ ಸಾಯಿಬಾಬಾದಲ್ಲಿ ಫಸ್ಟ್ ಟೈಮ್ ಗಂಗಾರತಿ ಆಗಿದ್ದು. ವರ್ಲ್ಡ್ ಫಸ್ಟ್ ಅಲ್ಲಿ ನಾವೇ ಗಂಗಾರತಿ ಮಾಡಿಸಿದ್ವಿ. ಆಮೇಲೆ ಚಿತ್ರಕಲಾ ಸ್ಪರ್ಧೆ ಮಾಡಿಸಿದ್ವಿ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಏನಂತಂದ್ರೆ ಈಗ 15 ವರ್ಷ ಮೇಲ್ಪಟ್ಟು ಕೆಲಸ ಯಾರು ಮಾಡಬಾರ್ದು ಅಂತೇಳಿ ಅದು ಮೇನ್ ಕಾನ್ಸೆಪ್ಟ್ ಇಟ್ಟು ಅದೊಂದು ಮಾಡಿದ್ವಿ. ಆಮೇಲೆ ಬ್ಲಡ್ ಡೊನೇಷನ್ ಮಾಡಿದ್ವಿ. ಹಾಗೆ ಎಲ್ಲ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದೆ. ವಿತ್ ಗಣ್ಯ ವ್ಯಕ್ತಿಗಳನ್ನು ಬರ್ತಿದ್ದಾರೆ. ತಾವು ಬರಬೇಕು, ಫ್ಯಾಮಿಲಿ ಕುಟುಂಬ ಸಮೇತ. ಸಾಯಿರಾಮ್. ನಾಳೆ ಬೆಳಗ್ಗೆ ರಾಮನವಮಿ ಉತ್ಸವದ್ದು ಬೆಳಗಿನ ಜಾವ 5 ಗಂಟೆ ಅವಸ್ಥೆಗೆ ಕಕ್ಕಡ ಆರತಿ ಇದೆ. ಮತ್ತು ಬೆಳಗ್ಗೆ ಬೆಳಗ್ಗೆ ರಥೋತ್ಸವದ್ದು ಕಾರ್ಯಕ್ರಮ ವಿಜೃಂಭಣೆಯನ್ನು ನಡೀತೈತಿ. ಮತ್ತು ನಮ್ಮಲ್ಲಿ ಮೊದಲಾಗಿ ಗಂಗಾ ಆರತಿಯನ್ನು ಭಾಳ ವಿಜೃಂಭಣೆಯಿಂದ ಮಾಡಿದ್ವಿ. ತುಂಬ ಚೆಂದಾಗಿ ನಡೀತು. ಎಲ್ಲರೂ ತುಂಬ ಸಹಕಾರ ಮಾಡಿದರು. ಮತ್ತು ನಾಳೆ ರಾಮನವಮಿ ಕಾರ್ಯಕ್ರಮ ಸಾಯಂಕಾಲ ಹೇಳ್ರಿ. ಬೆಳಗಿಂದ ಕಾಕಡಾರತಿ, ಪೂಜಾ ಕೈಂಕರ್ಯಗಳು, ವಿವಿಧ ಅಜ್ಜನಗ ಪೂಜೆ ನಡೀತೈತೆ ಅಂತ ಹೇಳ್ರಿ. ಮಧ್ಯಾಹ್ನ 12ವರೆಗೆ ಆರತಿ ಇದೆ. ಅಜ್ಜನ ಆರತಿ ನಡೀತಾ ಇದೆ. ತುಂಬ ವಿಜೃಂಭಣೆಯಿಂದ ಸಾಕಷ್ಟು ಜನ ಬರ್ತಾರೆ. ಮಧ್ಯಾಹ್ನ ಮತ್ತು ಪ್ರಸಾದದ ಇಟ್ಕೊಂಡಿದ್ದೀವಿ. ಪ್ರಸಾದ ಇಟ್ಕೊಂಡಿದ್ದೀವಿ. 10,000 ಮಟ್ಟ ಜನ ಬರ್ತಿದ್ದಾರೆ. ತುಂಬ ಚಂದ ಬರ್ತಾರೆ. ಸಾಲಾಗಿ ಎಲ್ಲರೂ ಬರಬೇಕು. ಎಲ್ಲರೂ ಚಂದಾಗ ಪ್ರಸಾದ ತಗೋಬೇಕು, ಸಹಕರಿಸಬೇಕು ನಮಗೆ. ಮತ್ತು ಸಾಯಂಕಾಲ ಉತ್ಸವ ಇದೆ. ಎಲ್ಲರೂ ಬಂದು ಸಹಕರಿಸಬೇಕಂದು ವಿನಂತಿಸ್ತೀವಿ.